ಶಾಲೆಯಲ್ಲಿ 9ನೇ ತಾರೀಕಿನ ದಿವಸ ಒಂದು ಹುಡುಗ ಸಾವನ್ನಪ್ಪಿದ್ದಾರೆ. ನಮ್ಮ ಹಾಸಿಕಟ್ಟ ಪಂಚಾಯತ್ ವ್ಯಾಪ್ತಿಯ ಕುತ್ತಗಾರು ಊರಿನ ಕೃಷ್ಣಗೌಡ ಮತ್ತು ಜಯಶ್ರೀ ಗೌಡ ಎನ್ನುವರ ಮಗ. ಆ ಶಾಲೆಯಲ್ಲಿ 6ನೇ ಕ್ಲಾಸ್ನಿಂದ 8ನೇ ತರಗತಿಯಿಂದ ಬಹಳ ಚೂಟಿಯಾಗಿದ್ದ, ಒಳ್ಳೆ ಓದು ಬರಹ. ಇಂದಿರಾ ಗಾಂಧಿ ವಸತಿ ಶಾಲೆ ಕಾನ್ಸೂರ್ನಲ್ಲಿ ಸಾವನ್ನಪ್ಪಿದ್ದಾನೆ ಹುಡುಗ ಅಂತ ಹೇಳಿದ್ರು. ಆವಾಗ ತಕ್ಷಣ ಅವ್ರ ತಂದೆ ತಾಯಿಗೆ ಸುದ್ದಿ ಕೊಟ್ಟಿರುವಂಥದ್ದು ಸಂಜೆ 5:15 ಅಂತ ಹೇಳಿದ್ರು. ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ, ತೋರಿಸ್ತೀವಿ ಅಂತ ಹೇಳಿ ಅಲ್ಲಿ ತೋರಿಸಿದ್ದವರಿಗೆ ಸುಮಾರು 8ರಿಂದ 8:30 ಆಸ್ಪತ್ರೆಯಲ್ಲಿ ತೋರಿಸಿದ್ದಾರೆ. ಆವಾಗ ಇವರು ಕಣ್ಣಿಂದ ತೋರಿಸಿರೋದು ಶವವನ್ನು. ಆವಾಗ ಇವರಿಗೆ ಅಗಾಧವಾದ ಸುದ್ದಿಯನ್ನ ಹೇಳ್ತಾರೆ, ಆ ಹುಡುಗ ನೇಣಿಗೆ ಶರಣಾಗಿದ್ದ, ಹಾಗಾಗಿ ನಾವು ಗಡಿಬಿಡಿ ಮೇಲೆ ಸ್ವಲ್ಪ ಉಸಿರಾಡ್ತಾ ಇತ್ತು, ಮೈ ಬಿಸಿ ಇತ್ತು, ಹಾಗಾಗಿ ಆಸ್ಪತ್ರೆಗೆ ತಗೊಂಡು ಬಂದಿದ್ದೀವಿ ಅನ್ನುವಂಥ ಮಾತನ್ನ ಅಲ್ಲಿ ಆ ಶಾಲೆಯ ಶಿಕ್ಷಕರು ಮತ್ತು ಸಿಬ್ಬಂದಿ ಅಲ್ಲ. ಈ ಸಾವಿನ ಹಿಂದೆ ಏನೋ ಕಾರಣ ಇದೆ. ನನ್ನ ಮಗ ಯಾರಾದ್ರೂ ಗಲಾಟೆ ಮಾಡಿದ್ರೆ, ಜಾರಿ ಬಿದ್ರೆ ಅಥವಾ ಬಿಲ್ಡಿಂಗ್ ಇಂದ ಬಿದ್ದು ಸಾಯ್ಬೋದೇ ವಿನಃ ಸುಸೈಡ್ ಮಾಡ್ಕೊಳ್ಳುವಂತ ಮಗ ಅಲ್ವೇ ಅಲ್ಲ ಅಂತೇಳಿ ದೃಢವಾದ ನಂಬಿಕೆ. ಆ ಟವಲ್ ಒಂದಿಷ್ಟು ಉದ್ದ ಟವಲ್, ಕುತ್ತಿಗೆಗೆ ಅದನ್ನ ಗಂಟು ಹಾಕಿದ್ರೆ ಮೇಲ್ ಕಟ್ಲಿಕ್ಕೆ ಬರಲ್ಲ, ಮೇಲ್ ಕಟ್ಟಿದ್ರೆ ಕುತ್ತಿಗೆ ಗಂಟು ಹಾಕ್ಲಿಕ್ಕೆ ಬರಲ್ಲ. ಅಷ್ಟಕ್ಕೂ ಆ ಹುಡುಗನಿಗೆ, ಗೋಕುಲ ಅನ್ನೋ ಹುಡುಗ ಅವ್ರ ಮಗ, ಆ ಹುಡುಗನಿಗೆ ಗಂಟು ಹಾಕ್ಲಿಕ್ಕೆ ಬರಲ್ಲ ಅಂತ ಅವ್ರ ತಂದೆ ತಾಯಿ ಹೇಳ್ತಾರೆ. ಇದು ಹೆಂಗೆ ಸುಸೈಡ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಅವನು ಸುಸೈಡ್ ಮಾಡ್ಕೊಳ್ಳೇಬೇಕು ಅಂತ ಇದ್ದಿದ್ರೆ ಅವ್ರೇನು, ಆ ಶಾಲೆಯಲ್ಲಿ ನಾವು ವಾಸ್ತವವಾಗಿ ನೋಡಿದವಾಗ ಬಟ್ಟೆ ಎಲ್ಲ ಒಣಸಿದ್ದಾರೆ, ಅಲ್ಲಿ ತಂತಿಗಳು ಸಾಕಷ್ಟಿದ್ದಾವೆ, ಆ ತಂತಿ ಬಿಗಿದು ಸಾಯ್ತಿದ್ದ ಅವನು. ಈ ಟವಲ್ ಬಿಟ್ಕೊಂಡು ಸಾಯ್ತಿರ್ಲಿಲ್ಲ, ಟವಲ್ ಬಿಗಿಯಕ್ಕೆ ಬರದೇ ಇರುವಂತ ಪರಿಸ್ಥಿತಿಯಲ್ಲಿ ಸಾವಾಗಿದೆ. ಆಮೇಲೆ ಅಲ್ಲಿಯ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವ್ರು ಏನ್ ಹೇಳ್ತಾರೆ ಅಂದ್ರೆ, ಅವ ಸುಸೈಡ್ ಮಾಡ್ಕೊಂಡು ಒಳಗಡೆ ಲಾಕ್ ಮಾಡ್ಕೊಂಡಿದ್ದ ಅಂತ. ಎಲ್ಲ ಸುತ್ತಮುತ್ತ ಕಿಟಕಿ ಇದೆ, ಓಪನ್ ಪ್ಲೇಸ್, ಯಾವುದೇ ಕಿಟಕಿ ಡೋರ್ ಇಲ್ಲ, ಎಲ್ಲರಿಗೂ ಕಾಣ್ತಾ ಇದೆ. ಅದ್ರ ಜೊತೆಯಲ್ಲಿ ಹಿಂದೆ ಲಾಕ್ ಮಾಡಿದ್ದ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ನಾವು ಸ್ಪಾಟ್ ನೋಡ್ಕಿ ಬಂದಿದ್ದೇವೆ, ಆ ಲಾಕ್ ಹಾಗೆ ಇದೆ. ಲಾಕ್ ಮಾಡ್ಕೊಂಡ್ರೆ ಬಾಗಿಲು ಒದ್ದು ತೆಗೆದ್ರೆ ಲಾಕ್ ಎಲ್ಲ ಕಿತ್ತಾರೆ ಹೋಗ್ಬೇಕಾಯ್ತು, ಬಾಗಿಲು ಕಿತ್ತಾರೆ ಹೋಗ್ಬೇಕಾಯ್ತು ಅಂತ. ಯಾವುದೇ ಕಾರಣಕ್ಕೂ ಆ ಹುಡುಗ ಸುಸೈಡ್ ಮಾಡ್ಕೊಳ್ಳಿಲ್ಲ, ನೇಣಿಗೆ ಶರಣ ಆಗ್ಲಿಲ್ಲ. ಅಲ್ಲಿ ಏನೋ ಒಂದು ಅನಾಹುತ ಆಗಿದೆ. ಹಾಗಾಗಿ ಇದು ಕುಲಂಕುಷವಾಗಿ ತನಿಖೆ ಆಗ್ಬೇಕಾಗಿದೆ. ತನಿಖೆ ಆಗಿ ತಪ್ಪಿತಸ್ಥರ ಮೇಲೆ ಶಿಕ್ಷೆ ಆಗಿ ತಕ್ಷಣ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳದೇ ಇದ್ರೆ, ಇನ್ನು 2 ದಿವಸದಲ್ಲಿ ಕ್ರಮ ಕೈಗೊಳ್ಳದೇ ಇದ್ರೆ ನಾವು ಉಗ್ರವಾದ ಹೋರಾಟವನ್ನ ಬಿಜೆಪಿಯ ಮತ್ತು JDS ನೇತೃತ್ವದಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನಾವು ಪ್ರತಿಭಟನೆಯನ್ನ 18ನೇ ತಾರೀಕು ನಾವು ಮಾನ್ಯ ತಹಸೀಲ್ದಾರ್ ಆಫೀಸ್ ಎದುರುಗಡೆ ಮಾಡಬೇಕಂತ ತೀರ್ಮಾನ ಆಗಿದೆ. ಆಲ್ರೆಡಿ ಅವತ್ತು ಮಾಡ್ತೇವೆ. ಇದಕ್ಕೆ ಈ ಬಡ ಕುಟುಂಬಕ್ಕೆ ನ್ಯಾಯ ಸಿಕ್ಕಬೇಕು. ಆ ಶಾಲೆಯಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳಲ್ಲಿ ಕೇಳಿದ್ದೇವೆ, ಜನಸಾಮಾನ್ಯರಲ್ಲಿ ಕೇಳಿದ್ದೇವೆ. ಅಲ್ಲಿ ಪಾಲಕರು ಆ ಶಾಲೆಗೆ ಹೋದ್ರೆ ಗೇಟಲ್ಲಿ ನಿಂತು ಮಾತಾಡ್ಸೋದು, ಒಳಗೆ ಹೋಗಿ ಮಾತಾಡ್ಸಿ ಬರೋದಷ್ಟೇ. ಅವ್ರ ಕ್ಲಾಸ್ ಹತ್ರ, ಅವ್ರ ಆಫೀಸ್ ಹತ್ರ ಕರ್ಸ್ಕೊಂಡು ಮಾತಾಡ್ಬೋದು. ಅವ್ರು ವಸತಿ ಮಾಡುವ ಜಾಗದಲ್ಲಿ ಹೋಗ್ಲಿಕ್ಕೆ ಕೊಡಂಗಿಲ್ಲ. ಇದು ಅವ್ರ ನಿರ್ಬಂಧ. ವಸತಿ ಏನವರು ಉಳಿತಾರೆ, ವಸತಿ ಮಾಡ್ತಾರೆ, ಅಲ್ಲಿ ಯಾವುದೇ ಪಾಲಕರಿಗೆ ಹೋಗ್ಲಿಕ್ಕೆ ಕೊಡಲ್ಲ. ಆ ವಸತಿ ಮಾಡುವ ಜಾಗದಲ್ಲಿ ಯಾವುದೇ CC ಕ್ಯಾಮೆರಾ ಇಟ್ಟಿಲ್ಲ. ಅಲ್ಲಿ ಕೆಲವು ನೌಕರರು ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ವಿದ್ಯಾರ್ಥಿಗಳಿಗೆ ಬಹಳ ಹೊಡಿತಾ ಇದ್ರು. ನೀವೇನಾದ್ರೂ ಹೇಳಿದ್ರೆ ಮುಂದಿನ ವರ್ಷ ನೀನು ಇಲ್ಲೇ ಶಾಲೆ ಕಲಿಬೇಕು, ಹುಷಾರ್ ಅಂತೇಳಿ ಬೆದರಿಕೆ ಹಾಕ್ತಾ ಇದ್ರು. ಆ ಪಾಲಕರು ಬಂದ್ರೆ ಹೆಂಗೆ ಮನೆಗೆಲ್ಲ ಶಾಲೆಗೆಲ್ಲ ಊಟ ಎಲ್ಲ ಚೆನ್ನಾಗಿ ಕೊಡ್ತಾರೆ, ಒಳ್ಳೆ ನೋಡ್ಕೊಳ್ತಾರೆ ಅಂತ ಹೇಳಿದ್ರೆ ಅದೆಲ್ಲ ನಿಮ್ಗೆ ಯಾಕೆ, ನಾನು ಶಾಲೆ ಹೋಗ್ತಾ ಇದ್ದೀನಿ ಅಷ್ಟೇ, ಅದನ್ನೆಲ್ಲ ನೀವು ಕೇಳಬಾರ್ದು ಅಂತ ಹೇಳಿ ಆ ಹುಡುಗರು ತಂದೆ ತಾಯಿಗೆ ಹೇಳಿ ಹೋಗ್ತಿದ್ರಂತೆ. ಹೇಳಿದ್ರೆ ಒಂದು ಭಯ ಅವರಿಗೆ. ಹೀಗಿರುವಾಗ ಅಲ್ಲೇ ಶಿಕ್ಷಕರ ಮೇಲೂ ಒಂದು ಅನುಮಾನ ಇದೆ. ಇದೇ ಹುಡುಗ 9ನೇ ಕ್ಲಾಸ್ನಲ್ಲಿ ಕಳೆದ ವರ್ಷ ಅವನಿಗೆ ಗಂಟ್ಲು ಪಟ್ಟಿಯನ್ನು ಹಿಡಿದು ಒಬ್ಬ ಶಿಕ್ಷಕ ಇಲ್ಲಿ ಹಿಡಿದು ಅವನಿಗೆ 4-5 ದಿವಸ ಮಾತಾಡಕ್ ಬರ್ದೇನೆ ಗಂಟ್ಲು ನೋವು ಅಂತ ಹೇಳಿ
ಅವ್ರ ತಾಯಿ ಹತ್ರ ಹೇಳ್ಕೊಳ್ತಾನೆ. ಗೋಕುಲ ಅನ್ನೋ ಹುಡುಗ ಅವರ ತಾಯಿ ಹತ್ರ, ಇಲ್ಲೇ ಇದ್ರೆ ಅವ್ರ ತಾಯಿ ಹತ್ರ ಹೇಳ್ಕೊಳ್ತಾನೆ, ಅಮ್ಮ ನನಗೆ ಮಾಸ್ಟ್ರು ಸಿಕ್ಕಾಪಟ್ಟೆ ಹೊಡೆದ್ರು, ಬೆನ್ಮೇಲೆಲ್ಲ ಹೊಡೆದ್ರು, ಬೇಜಾರಿರ್ತಿಲ್ಲ, ಬೆನ್ಮೇಲೂ ಹೊಡೆದ್ರು, ಅದು ನನ್ನ ಗಂಟು ಹಿಡಿದು ಮಾತಾಡಕ್ ಬರ್ತಿಲ್ಲ, ಅಜ್ಜಿ ಆ ಕಡೆ ಈ ಕಡೆ ಕುಂಚೆ ತಿರ್ಸ್ಲಿಕ್ಕೆ ಬರ್ತಾ ಇಲ್ಲ, ಅಷ್ಟು ನೋವಾಗ್ತಿದೆ ಅಂತ ಹೇಳಿದ್ರು. ತಕ್ಷಣ ಆ ತಾಯಿ ಬಡ ಕುಟುಂಬದವರು ಅವತ್ತಿನ ಕೆಲಸ ಬಿಟ್ಟು ಶಾಲೆಗೆ ಹೋಗಿ ಆ ಮಾಸ್ಟರ್ ಹತ್ರ ಕೇಳ್ತಾರೆ, ಸರ್ ನೀವು ಹೊಡೆದ್ರ, ಹಿಂಗ್ ಮಾಡಿದ್ರೆ, ಹಿಂಗೆಲ್ಲ ಮಾಡಬೇಡಿ, ನಾವು ಬಹಳ ಬಡವರು, ನಾವು ಅಲ್ಲಿಂದ ಇಲ್ಲಿಗೆ ಮಕ್ಕಳು ತಂದು ಬಿಡ್ತೇವೆ ಅಂತ ಹೇಳಿ ಅವ ತಾಯಿ ಆ ಮಾಸ್ಟರ್ ಹತ್ರ ಅಳೋದಂತ ಹೊಡ್ಕೊಳ್ತಾರೆ. ಆ ಮಾಸ್ಟರ್ ಅವತ್ತು ಒಡ್ಡಿಲ್ಲ ಅಂತ ಹೇಳ್ತಾರೆ, ಆಯ್ತು ನಾನು ಈ ರೀತಿ ಮಾಡೋದಿಲ್ಲ, ಒಂದ್ ಸ್ವಲ್ಪ ಕೀಟ್ಲಾಗಿದ್ದು ಮಾಡಿದ್ದೆ ಅಂತ ಹೇಳಿ ಅವತ್ತು ಒಪ್ಕೊಳ್ತಾರೆ. ಆದ್ರೆ ಮೊನ್ನೆ ಈ ಘಟನೆ ಆದಾಗ ನಾನು ಮತ್ತು JDS ಮುಖಂಡರಾಗಿರುವಂತ ಉಪೇಂದ್ರ ಪೈ ಅವರು ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಅದು ಸ್ಪಾಟ್ ನೋಡ್ಲಿಕ್ಕೆ ಹೋದಾಗ ಆ ಮಾಸ್ಟರ್ಗೆ ಆ ತಾಯಿ ನೋವಿನಿಂದ ಡೈರೆಕ್ಟ್ ಆಗಿ ಕೇಳ್ತಾಳೆ, ನೀವು 9ನೇ ಕ್ಲಾಸ್ನಾಗಿದ್ದಾಗ ನನ್ನ ಮಗಳಿಗೆ ಗಂಟ್ಲು ಹಿಡಿದಿದ್ರಿ, ನೀವು ಅಲ್ಲ ಅಂತ ಹೇಳ್ಬೇಡ್ರಿ, ಹೇಳ್ರಿ ಈಗ ಅಂತ ಹೇಳ್ತಾರೆ. ಅವ ದಿಗ್ಭ್ರಮೆಯಾಗಿ ಸಣ್ಣ ಹೋಗುತ್ತೆ ಮಗ, ಆಲ್ರೆಡಿ 2 ಜನ ಶಿಕ್ಷಕರು ಮಗ ಸಣ್ಣ ಹೋಗಿತ್ತು. ಅಲ್ಲಿ ನೋಡಿದವಾಗ ನಾವು ವಾಸ್ತವ ನೋಡಿದಾಗ ನಾವು ಅದ್ರ ಬಗ್ಗೆ ಏನು ರಿಪ್ಲೈ ಮಾಡ್ಲಿಕ್ಕೆ ಹೋಗಿಲ್ಲ. ಅದಕ್ಕೆ ಕಾನೂನು ವ್ಯವಸ್ಥೆಯಲ್ಲಿ ತನಿಖೆ ಮಾಡ್ಲಿಕ್ಕೆ ತನಿಖಾಧಿಕಾರಿಗಳಿದ್ರೆ ಅವ್ರಿಗೆ ಬಿಟ್ಟಿರುವಂಥದ್ದು. ಆದ್ರೆ ಈ ರೀತಿನೆಲ್ಲ ಮಾಡಿ ಒಬ್ಬ ಯುವಕ ಸಾವನ್ನಪ್ಪಿದ್ದಾನೆ. ಅಲ್ಲೇ ಹುಡುಗರು ಆತಂಕದಲ್ಲಿದ್ದಾರೆ. ಈಗ ಅಲ್ಲಿ ಶಾಲೆಗೆ ಬರುವಂತ ಮಕ್ಕಳು ಈಗಾಗಲೇ ಅವ್ರ ತಂದೆ ತಾಯಿಗಳು ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಂಬಿಕೆ ಇಲ್ಲ, ಭಯ. ಇವತ್ತು ಇರೋರಿಗೆ ಎಲ್ಲರಿಗೂ ಒಬ್ಬೊಬ್ರು 2 ಜನ ಮಕ್ಕಳು, ಒಬ್ಬ ಮಗ ಇರುವಂತದ್ದು. ಕಷ್ಟ ಇರುವಂತವ್ರು ಮಾತ್ರ ಶಾಲೆಯಲ್ಲಿ ಬಿಡ್ತಾರೆ. ಇವರು ಮನೆ ಹುತ್ತುಗಾರಿ ಹೋಗುವಲ್ಲಿ 1 ಕಿಲೋಮೀಟರ್ ಕಾಲ ಹಾದಿಯಲ್ಲಿ ನಡೆದು ಹೋಗ್ಬೇಕು. ಅಲ್ಲಿ ಇವತ್ತಿಗೂ ರಸ್ತೆ ಮಾಡ್ಲಿಕ್ಕೆ ನೀವು 10 ಕೋಟಿ ಹಾಕಿದ್ರು ರಸ್ತೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಜಾಗ ಮಾಡ್ಲಿಕ್ಕೆ ರಸ್ತೆ ಅವಕಾಶ ಇಲ್ಲ. ಅಂತ ಕಷ್ಟದಲ್ಲಿ ಇದ್ದೇವೆ. ಅದು ಬಿಟ್ಟರೆ ನಮ್ಗೆ ಗತಿ ಇಲ್ಲ, ಓಡಾಡಿ ಶಾಲೆ ಕಲೀಲಿಕ್ಕೆ ಆಗಲ್ಲ. ಬಸ್ಸಿಗೆ ಅಥವಾ ಅಲ್ಲಿಂದ ಬಂದು ನಾವು ಬಸ್ ಕ್ಯಾಚ್ ಮಾಡಿ ಹೋಗಿ ಓದ್ಲಿಕ್ಕೆ ಆಗಲ್ಲ. ಹಾಗಾಗಿ ಕಷ್ಟನೂ ಸುಖ ಓದ್ಬೇಕು ಅಂತ ಹೇಳಿ ಅಲ್ಲಿ ಆ ದೊಡ್ಡ ಹುಡುಗ ಓದುವನ್ನ ಮುಗಿಸಿ ಈಗ ಫಸ್ಟ್ ಇಯರ್ PUC ಹೋಗಿದ್ದಾನೆ, ಸೆಕೆಂಡ್ ಇಯರ್ PUC ಹೋಗಿದ್ದಾನೆ. ಆಗ ತಾಲೂಕು ಆಡಳಿತ, ಶಿಕ್ಷಣಾಧಿಕಾರಿಗಳು, ತಾಲೂಕು ಆಡಳಿತ, ಸನ್ಮಾನ್ಯ ನಮ್ಮ ಕ್ಷೇತ್ರದ ಶಾಸಕರಾಗಿರುವಂತಹ ಸನ್ಮಾನ್ಯ ಭೀಮಣ್ಣ ನಾಯ್ಕರು ಪ್ರತಿ KDP ಮೀಟಿಂಗ್ ನಲ್ಲಿ ಇಂದಿರಾ ಗಾಂಧಿ ವಸತಿ ಶಾಲೆ ಈ ಸ್ಟಾರ್ಟ್ ಆಗೋ ಸಂದರ್ಭದಲ್ಲಿ ಸಭೆಯನ್ನ ಕರೆದು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಮಕ್ಕಳ ಬಗ್ಗೆ ಒಳ್ಳೆ ಕಲಿಕೆ ಮತ್ತು ಒಳ್ಳೆ ರೀತಿಯ ನಡವಳಿಕೆ ಕಲಿಸ್ಬೇಕು ಅಂತೇಳಿ ಮಾನ್ಯ ಶಾಸಕರು ಮೀಟಿಂಗ್ ಅನ್ನ ಮಾಡಿ ಅವರಿಗೆ ಎಚ್ಚರಿಕೆಯನ್ನು ಕೊಡುವಂತ ಕೆಲಸ ಆಗ್ಬೇಕಾಗಿತ್ತು. ನನಗನ್ನಿಸ್ತಾ ಇದೆ ಅದು ಯಾವುದೂ ಆಗಿಲ್ಲ ಅಂತ. ತಾಲೂಕಿನ ಅಧಿಕಾರಿಗಳ ಮೇಲೆ ನಮ್ಮ ಶಾಸಕರಿಗೆ ಹಿಡ್ತಾನೆ ಇಲ್ಲವೇ ಅನ್ನುವಂತ ಅನುಮಾನ ನಮಗೆ ಕಾಡ್ತಾ ಇದೆ. ಇದು ಒಂದೆರಡು ಕಡೆ ಒಂದು ಇಲಾಖೆಯ ಪ್ರಶ್ನೆ ಅಲ್ಲ, ಎಲ್ಲಾ ಇಲಾಖೆಯಲ್ಲೂ ಇದೇ ರೀತಿ ಆಗ್ತಾ ಇದೆ. ಹಾಗಾಗಿ ಬಡವರಿಗೆ, ಜನಸಾಮಾನ್ಯರು ಬದುಕಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಅಲ್ಲಿ ಶಾಲೆ ಕಲಿಯುವಂತ ಮಕ್ಕಳನ್ನ ಬಿಡಿಸಿಕೊಂಡು ಬೇರೆ ಅವ್ರ ಊರಲ್ಲಿ ಇರುವಂತ ಶಾಲೆಗಳಿಗೆ ಹಾಕ್ಲಿಕ್ಕೆ ಪ್ರಾರಂಭ ಆಗಿದೆ. ಪಾಪ ಅವ್ರ ತಂದೆ ತಾಯಿ ಅವರೇ ಸ್ವಂತ ಬಿಟ್ಟು ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭಯ ಶುರುವಾಗಿದೆ ತಂದೆ ತಾಯರಿಗೆ, ತಮ್ಮ ಮಕ್ಕಳನ್ನ ಹೆಂಗ್ ಓದಿಸ್ಬೇಕು, ಏನ್ ಮಾಡ್ಬೇಕು ಅನ್ನುವಂಥ ದಿಕ್ಕೆ ತೋಚದೆ ಇರುವಂಥದ್ದು. ಅವರ ತಾಯಿ ಪ್ರಶ್ನೆ ಒಂದೇ, ನನ್ನ ಮಗ ಯಾವುದೇ ಕಾರಣಕ್ಕೂ ಸುಸೈಡ್ ಅನ್ನ ಮಾಡ್ಕೊಳ್ಳುವಂತ ಮಗ ಅಲ್ವೇ ಅಲ್ಲ, ನೇಣು ಹಾಕೊಳ್ಳೋದು ಸುಸೈಡ್ ಮಾಡ್ಕೊಳ್ಳುವಂತ ಮಗ ಅಲ್ಲ. ಎಲ್ಲಾದ್ರೂ ಗಲಾಟೆ ಮಾಡ್ಕೊಂಡು ಹುಡುಗರು ಗಲಾಟೆ ಮಾಡ್ಕೊಂಡು ಅಪ್ಪಿ ತಪ್ಪಿ ಹೊಡ್ತಾ ಬಿದ್ದು ಸತ್ತು ಹೋಗಿದ್ರೆ ನಾನು ನಂಬ್ತಿದ್ದೆ. ಆದ್ರೆ ಎಲ್ಲೋ ಜಾರಿ ಬಿದ್ದು ಹಿಂಗಾಯ್ತು ಸತ್ತೋದ ಅಂತ ಹೇಳಿದ್ರೆ ನಾನು ನಂಬ್ತಿದ್ದೆ. ಅಥವಾ ಬಿಲ್ಡಿಂಗ್ ಮೇಲಿಂದ ಬಿದ್ದು ಸತ್ತೋದ ಅಂತ ಹೇಳಿದ್ರೆ ನಾನು ನಂಬ್ತಿದ್ದೆ. ನನ್ನ ಮಗ ನೇಣಿಗೆ ಶರಣಾಗಿದ್ದಾರೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾನು ನಂಬಲ್ಲ ಅಂತೇಳಿ ಆ ತಾಯಿ ಅರಳನ್ನ ತೊಡ್ಕೊಳ್ತಾ ಇದ್ದಾಳೆ. ಪ್ರತಿ ಮಕ್ಕಳ ಬಗ್ಗೆ ಒಬ್ಬ ತಾಯಿಗೆ ಗೊತ್ತಿರುತ್ತೆ ವಿನಃ ಬೇರೆ ಯಾರಿಗೂ ಆ ಮಕ್ಕಳ ಚರಿತ್ರೆ ಗೊತ್ತಿರಲ್ಲ. ಹಾಗಾಗಿ ಸಂಪೂರ್ಣ ವಿಶ್ವಾಸ ಇದೆ ಆ ಮಗನ ಮೇಲೆ, ಆ ಮಗನ ನಡವಳಿಕೆ ಮೇಲೆ ಆ ತಾಯಿಗೆ. ಹಾಗಾಗಿ ಇದು ಸಹಜ ಸಾವಲ್ಲ, ಅವ ಕೊಲೆ ಮಾಡ್ಕೊಂಡು ಅವ ಸೂಸೈಡ್ ಮಾಡ್ಕೊಂಡಿರುವಂತ ಸಾವಲ್ಲ. ಇಲ್ಲಿ ಏನೋ ಒಂದು ನಡೆದಿದೆ. ಹಾಗಾಗಿ ಅವ್ರು ಯಾರು ಅದನ್ನ ನಡೆಸಿದ್ದಾರೆ, ಅದು ಯಾರ ಕೃತ್ಯಕ್ಕೆ ಭಾಗಿಯಾಗಿದ್ದಾರೆ, ಕುಲಂಕುಷವಾಗಿ ತನಿಖೆಯಾಗಿ ಅವರಿಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ನಾವು ಈಗ ಹೇಳಿದಂಗೆ 18ನೇ ತಾರೀಕು ಗುರುವಾರ ದಿವಸ ಬೆಳಿಗ್ಗೆ 10 ಗಂಟೆಗೆ ನಾವು ಪ್ರತಿಭಟನೆಯನ್ನ BJP ಮತ್ತು JDS
ಸಹಯೋಗದಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ತೇವೆ. ಅದ್ರ ಜೊತೆಯಲ್ಲಿ ಇವೆಲ್ಲ ಕಷ್ಟಗಳನ್ನು ನೋಡಿ ಸನ್ಮಾನ್ಯ ಹಿಂದಿನ ಶಿಕ್ಷಣ ಮಂತ್ರಿಗಳು, ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಮತ್ತು ನಮ್ಮ ಕ್ಷೇತ್ರದ ಶಾಸಕರಾಗಿದ್ರು ಅವತ್ತು ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಾಹೇಬರು. ಅವತ್ತು ಎಲ್ಲೆಲ್ಲಿ ಯಾವ್ಯಾವ ಭಾಗಕ್ಕೆ ಮಕ್ಕಳಿಗೆ ಓದಲಿಕ್ಕೆ ತೊಂದರೆ ಆಗ್ತಾ ಇದೆ ಆ ಭಾಗಕ್ಕೆ ಎಲ್ಲಲ್ಲೂ ಕೆಲವು ಕಡೆ ಮುರಾರ್ಜಿ ಸ್ಕೂಲ್ ಅನ್ನ ತಂದ್ರು, ಕೆಲವು ಕಡೆ ಇಂದಿರಾ ಗಾಂಧಿ ವಸತಿ ಸ್ಕೂಲ್ ಅನ್ನ ತಂದ್ರು. ನಮ್ಮ ತಾಲೂಕಿನಲ್ಲಿ ಇದು ನಂಜುಂಡಪ್ಪ ವರದಿಯಲ್ಲಿ ಉಲ್ಲೇಖ ಆಗಿರುವಂತಹ ತಾಲೂಕು ಬಹಳ ಹಿಂದುಳಿದ ತಾಲೂಕು. ಈ ತಾಲೂಕನ್ನ ಏನಾದ್ರೂ ಮುನ್ನೆಲೆಗೆ ತರಬೇಕು, ಮುಂದೆ ಎತ್ತಬೇಕು ಅಂತಂದ್ರೆ ಇಲ್ಲಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಮಾಡಬೇಕು, ಯಾರು ಅವಿದ್ಯಾವಂತರಾಗಬಾರದು, ವಿದ್ಯಾವಂತರಿಂದ ಮಾತ್ರ ಈ ತಾಲೂಕನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ಸಾಧ್ಯ ಅಂತೇಳಿ ಶಿಕ್ಷಣ ಜಿಲ್ಲೆಯನ್ನ ಮಾಡಿ ಎಲ್ಲಾ